ಅರ್ಥ ಕಾಂಗ್ರೆಸ್ ಇದ್ದಾಗ ಇರಲಿಲ್ಲ ಅಂತಲ್ಲ, ಆಗಲೂ ಇತ್ತು, ಆದರೆ ಇಷ್ಟು ಪ್ರಮಾಣ ಇರಲ್ಲ. ಇವತ್ತಂತೂ ಓಪನ್ UPSC ಎಂದೂ ಕೇಳಿರಲಿಲ್ಲ. ಇಲ್ಲಪ್ಪ ಭಾಳ ಸ್ಟ್ರಿಕ್ಟ್ ಎಕ್ಸಾಮ್ಗಳು, ಅದನ್ನು ಪಾಸ್ ಆಗೋದು ಭಾಳ ಕಷ್ಟದ ಕೆಲಸ, ಅಲ್ಲಿ ಇನ್ನೂ ನಡೆಯೋದಿಲ್ಲ ಅಂತೇಳಿ ಮಾತ್ರ ಒಳಗೆ ಹೋಗಿ ಮುಂದೆ ಮಾಡೋದು ಏನೂ ನಡೆಯೋದೇ ಇಲ್ಲ ರೀ. ಪ್ರಿಲಿಮಿನರಿ ಇರ್ಬೋದು, ಮತ್ತಿನ ಎಕ್ಸಾಮ್ ಇರ್ಬೋದು, ಅಲ್ಲೇನು ನಡೀತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ರೆ ಇತ್ತೀಚೆಗೆ ಟೆಕ್ನಾಲಜಿ ಬೆಳೆದಂಗೆ ಇದ್ರ ಜೊತೆಗೆ ಇವತ್ತು ನಮಗೆ ಬ್ಲೂಟೂತ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಕಂಪ್ಯೂಟರ್ಗಳಿಂದ ಆಗಿರ್ಬೋದು, ನಮ್ಮ ಮೊಬೈಲ್ಗಳಿಂದ ಬಂದಿರ್ಬೋದು, ಅನೇಕ ಈ ವಸ್ತುಗಳಿಂದ, ಎಲೆಕ್ಟ್ರಾನಿಕ್ ಗೂಡ್ಸ್ಗಳಿಂದ ಇಲ್ಲಿ ಸಾಕಷ್ಟು ಪರಿವರ್ತನೆ ಬಂದಾವಂತ. ಈ ಎಕ್ಸಾಮ್ಗಳನ್ನ ಪವಿತ್ರವಾಗಿ ಮಾಡ್ಬೇಕಂತೇಳಿ. ಯಾಕಂದ್ರೆ ಮೊದಲು ಏನಾಗ್ತದಪ್ಪ ಅಂತಂದ್ರೆ ಈ KPSC ಆಗಿರ್ಬೋದು, ಮತ್ತೆಲ್ಲ ಆಗಿರ್ಬೋದು, ಗದ್ದಲಗಳಾಗ್ತಾವೆ, ದುಡ್ಡು ಕೊಟ್ಟರೆ ಕೆಲಸ ಆಗ್ತಾವ. ಇವತ್ತು PS ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಅಥವಾ ಹೈಯರ್ ಅಥಾರಿಟಿ ಆಗಿರ್ಬೋದು ಮಾಡೋದು ನಡೀತಾವ ಅಂತೇಳಿ ಸಾಮಾನ್ಯವಾಗಿ ನಾವೆಲ್ಲ ಮಾತಾಡಕ್ಕೆ ಹೋಗ್ತಿದ್ವಿ. ಅದನ್ನು ತಡಿಬೇಕಂತೇಳಿ ಏನು ಮಾಡಿದ್ರು, ಫಸ್ಟ್ ಟೈಮ್ ನಮ್ಮ ರಾಮಕೃಷ್ಣ ಹೆಗಡೆ ಅವರಿದ್ದಾಗ CET ತೊಗೊಂಬಂದರು. CET ತರೋದ್ರಿಂದಾಗಿ ಏನಾಗ್ಬಿಟ್ಟಿದ್ದಪ್ಪ ಅಂದ್ರೆ ಇಲ್ಲಿ ಮಾಲ್ ಪ್ರಾಕ್ಟೀಸ್ ಅಥವಾ ಒಂದು ಕಾಫಿ ನಡೀತಿರುವಂಥ ಒಂದು ವ್ಯವಸ್ಥೆ ಸಾಕಷ್ಟು ಕಡಿವಾಣ ಆಯ್ತು ಅಂತೇಳಿ ನಾವು ನೋಡ್ಕೊಂಡು ಬರ್ತಾ ಇದ್ವಿ. ನಂತರದಲ್ಲಿ ಎಷ್ಟೋ ಕರೆಕ್ಟ್ ನಡೆದಿತ್ತು. ಆದರೆ ಇತ್ತೀಚಿನ ದಿನದಾಗ ಮತ್ತೆ ಅದರಲ್ಲೂ ಗದ್ದಲು ನಡೀತಾ ಇದ್ದಾವೆ. ಕೊಟ್ಟರು ಕೂಡ ಹೀಗಾಗಿ ಅಯೋಗ್ಯರು, ಅಸಮರ್ಥರು ಇವತ್ತು ಡಾಕ್ಟರ್ ಆಗುವಂಥದ್ದು, ಇಂಜಿನಿಯರ್ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಜೊತೆಗೆ UPSC ಎಕ್ಸಾಮ್ ಮತ್ತು KPSC ಎಕ್ಸಾಮಿಂದ ಎಲ್ಲ ದುಡ್ಡು ಕೊಟ್ಟು ಪಾಸ್ ಆಗೋದ್ರಿಂದಾಗೆ ಇವತ್ತಿನ ತಹಸೀಲ್ದಾರ್ ಆಫೀಸ್ಗಳಾಗಿರ್ಬೋದು, DC ಆಫೀಸ್ಗಳಾಗಿರ್ಬೋದು, ಮತ್ಯಾವುದೋ ಆಫೀಸ್ ಆಗಿರ್ಬೋದು. ಯಾಕಂದರೆ ಮತ್ತು ಈವನ್ ಶಿಕ್ಷಣ ಇಲಾಖೆಯಲ್ಲಿಯೂ ಸಹಿತ ಈ CET ಮಾಡಿದ ಮೇಲೂ ಸಹಿತ ಏನೋ ಗದ್ದಲಾಗೋದು ನೋಡಿದಾಗ ಅಲ್ಲಿಯೂ ಸಹಿತ ಅತ್ಯಂತ ಸಮರ್ಥವಂತ ಆಡಳಿತಗಾರರು ಬರ್ತಾ ಇಲ್ಲ ಅಂತೇಳಿ. UPSC ಅಲ್ಲಿ ಅಥವಾ KPSC ಅಲ್ಲಿ ಅಂತ ಇವತ್ತು ಯಾವ ತಹಸೀಲ್ದಾರ್ ಇರ್ಬೋದು, DC ಇರ್ಬೋದು, ಅವ್ರು ಎಲ್ಲರೂ ಇದ್ದಾರೆ ಅಂತ ಅಲ್ಲ ಈ ಥರ ಅರ್ಥ. ಎಲ್ಲರಿಗೂ ಆರೋಪ ಮಾಡ್ತಾ ಇಲ್ಲ, ಆದರೆ ಮ್ಯಾಕ್ಸಿಮಮ್ ಇತ್ತೀಚೆಗೆ ಹೆಚ್ಚಾಗಲಿಕ್ಕತ್ತದ ಅಂತ. ಫಾಲ್ಸ್ ಏನಪ್ಪ ಅಂತಂದ್ರೆ ಇದು ಎಕ್ಸಾಮ್ ಹಾಲ್ ಟಿಕೆಟ್ ಮಾಡುವಂಥದ್ದು, ಒಬ್ಬರ ಹೆಸರು 2 ಹಾಲ್ ಟಿಕೆಟ್ ಮಾಡ್ಬೋದು, ಏನೋ ನಾವು ರಿಪೋರ್ಟ್ ನೋಡ್ತಾ ಇದ್ದೀವಿ. ಅದನ್ನೆಲ್ಲ ಮಾಡುವಂಥವು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಈ ಎಕ್ಸಾಮ್ಗಳನ್ನ ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಎಕ್ಸಾಮ್ಗಳನ್ನ ಭಾಳ ಪವಿತ್ರವಾಗಿ, ಸ್ಪಷ್ಟವಾಗಿ, ಪಾರದರ್ಶಕವಾಗಿ ಮಾಡ್ಬೇಕಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹಿತ ಅದು ಯಶಸ್ವಿ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ ಅವ್ರು ಸಿಂಪಲ್ಲು ಇಲ್ಲಿ ನಮ್ಮ ಈ ಒಂದು ಆಡಳಿತಶಾಹಿ ವರ್ಗದಲ್ಲಿ ಆಡಳಿತಗಾರರು ಅವರು ಪ್ರಾಮಾಣಿಕವಾಗಿ ಉಳಿತಾ ಇಲ್ಲ. ನೋಡಿ ಮೊನ್ನೆ PSI ಎಕ್ಸಾಮ್ದಲ್ಲಿ ಸ್ವತಃ ಒಬ್ಬ ಪೊಲೀಸ್ ಹೆಡ್ ಅದರ ಇನ್ವಾಲ್ವ್ ಆಗಿದ್ದು ನಾವು ನೋಡ್ತಾ ಇದ್ದೀವಿ. ಅವರ ಮಾರ್ಕ್ಸನ್ನು ಹೆಂಗೆ ತಿದ್ದಿದ್ರು, ಹಾಕಿದ್ರು, ಮಾಡಿದ್ರು ಅನ್ನೋದು ಈಗ ನಾವು ನೋಡ್ತಾ ಇದ್ದೀವಿ. ದಿನನಿತ್ಯದ ಪತ್ರಿಕೆಗಳು ನೋಡಿದ್ದೀವಿ. ಈಗಲೂ ಸಹಿತ ಮೊನ್ನೆ ನೀಟ್ ಎಕ್ಸಾಮ್ದಲ್ಲೂ ಗದ್ದಲ ಆಯಿತು. ಮೊದಲು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲ ರೀ ಏನು ನಡೆದಿಲ್ಲ ಅಂತ ಹೇಳಿದ್ರು. ನಂತರದಲ್ಲಿ ಒಂದೊಂದು ಬಂದಂಗೆ ಅದು ನಾವು ರಿಟ್ ಮಾಡಬೇಕ್ರಿ ಅಂತೇಳಿ ಗುಜರಾತಲ್ಲಿ, ಬಿಹಾರದಲ್ಲೇ, UPಯಲ್ಲೇ ಎಲ್ಲ ಕಡೆ ಮಾಸ್ ಕಾಫಿ ಎಕ್ಸಾಮ್ದಾಗ ಕಾಫಿ ಆಯಿತು. ನಂತರ ಈ ಎಕ್ಸಾಮ್ಗಳ ಸಲುವಾಗಿ ಸ್ಪರ್ಧಾತ್ಮಕ ಎಕ್ಸಾಮ್ ಸಲುವಾಗಿ ಸಹಿತ ಕಾಫಿ ನಡೀಲಿಕ್ಕೆ ಮೊದಲು ಪ್ರಯತ್ನ ಮಾಡಿ, ಹೋರಾಟ ಮಾಡಿ, ಶಾಣೆ ಆಗಿ, ಅದು ಕೋಚಿಂಗ್ ಕ್ಲಾಸ್ಗೆ ಹಚ್ಚಿ ವರ್ಷ 2 ವರ್ಷ 3 ವರ್ಷ ಕೋಚ್ ತೊಗೊಂಡು ಮಾಡಿ ಇಂಥ ಒಂದು ಪ್ರವೃತ್ತಿ ನಮ್ಮ ಮಕ್ಕಳಲ್ಲಿ ಕಾಣ್ತಾ ಇದ್ವಿ ನಾವು. ಒಂದು ಹೋರಾಟ ಮನೋವೃತ್ತಿ. ಆ್ಯಕ್ಚುಲಿ ಅದು ಇದು ಏನಪ್ಪ ಅಂತಂದ್ರೆ ಈ ಒಂದು ಎಕ್ಸ್ಟ್ರಾ ಕ್ಲಾಸ್ ಹೋಗೋದು, ಟ್ಯೂಷನ್ ತೊಗೊಳ್ಳೋದು, ಮತ್ತೇನು ಮಾಡೋದು, ಯಾರು ವೀಕ್ ಇರ್ತಾವೆ ಅವ್ರ ಸಲುವಾಗಿ ಏನೋ ಮಾಡ್ಕೊಂಡಂಥ ಒಂದು ಪರಂಪರೆ ನಾವು ತಿಳ್ಕೊಂಡಿವಿ. 19 ಮೇಲೆ ಬೆಳೆಯಪ್ಪ ಅಂತ. ಆದರೆ ಇವತ್ತು ಎಂಥ ಜಾಣ ಇದ್ರು ಸಹಿತ 195, 199 ಸಹಿತ ಅದು ವ್ಯಕ್ತಿ ಸಹಿತ ಕೋಚಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಬೆಳೆದಿಟ್ಬಿಟ್ಟದ. ಇದರಿಂದಾಗೆ ಏನಪ್ಪ ಅಂತಂದ್ರೆ ಈ ಒಂದು ಎಕ್ಸಾಮ್ ಆ ಕಾರಣಕ್ಕಾಗಿ ಒಂದಷ್ಟು ಏನೋ ಮೆರಿಟ್ ಬರಲಿಕ್ಕೆ ಆಗ್ತದಪ್ಪ ನಮ್ಮ ವಿದ್ಯಾರ್ಥಿಗಳಲ್ಲೇ ಅನ್ನುವಂಥ ಮಾತುಗಳು. ಒಂದು ಇದರಿಂದಾಗಿ ಕಾಂಪಿಟೇಟಿವ್ ಮೂಡ್ ಇರ್ತಿತ್ತು, ಕಾಂಪಿಟೇಷನ್ ಮಾಡುವಂಥದ್ದು, ಏನಾದರೂ ಮಾಡಿ ಸಾಹಸ ಮಾಡಿ ನಾವು ಹಿಡಿಬೇಕಪ್ಪ ಉದ್ಯೋಗ ಅನ್ನುವಂಥದ್ದು ಇತ್ತು. ಹೀಗಾಗಿ ಕೋಚಿಂಗ್ ಸೆಂಟರ್ಗಳು ನಮ್ಮಲ್ಲಿ ಸಾಕಷ್ಟು ನಾಯಕರುಗಳಂತ ಬೆಳೆದ್ಬಿಟ್ರು. ಅದರಲ್ಲೂ ನಾವು ಈಗಾಗಲೇ ನಿಮ್ಮ ಜೊತೆ ಚರ್ಚೆ ಮಾಡಿದ್ದು ಹಿಂದಿನ ಎಪಿಸೋಡದಲ್ಲ. ಈ ಒಂದು ಸರ್ಕಾರಿ ಕೋಟಾದಲ್ಲಿ, ಸರ್ಕಾರದ ಕೋಟಾದಲ್ಲಿ ಯಾಕಪ್ಪ ಅಂದ್ರೆ 5,000ರಿಂದ 55,000 ತನಕ 50,000 ತನಕ ಫೀ ಇರೋದ್ರಿಂದಾಗೆ ಭಾಳಷ್ಟು ಒಂದು ಸ್ವಲ್ಪ ದುಡ್ಡು ಇದ್ದಂಥವ್ರು, ಮಧ್ಯಮ ವರ್ಗ ಆಗಲಿ ಯಾರೋ ಆಗಲಿ ತಮ್ಮ ಮಕ್ಕಳು ಪಾಸ್ ಮಾಡ್ಕೋಬೇಕಾದ್ರೆ ಅಂತ ತಿಳ್ಕೊಂಡು ಅಭ್ಯಾಸ ಮಾಡಿಸೋಕ್ಕಿಂತಲೂ ಹೆಚ್ಚಿಗೆ ಇಲ್ಲಿ ಕಾಫಿ ಮಾಡಿಸುವಂಥ ಪ್ರವೃತ್ತಿನ ಬೆಳೆಸಿದ್ರು. ದುಡ್ಡು ಕೊಟ್ಟು ಅಡ್ವಾನ್ಸ್ ಆಗಿ ಕ್ವಶನ್ ಪೇಪರ್ ಸೆಟ್ ಆಗುವಂಥದ್ದು, ಲೀಕ್ ಆಗುವಂಥದ್ದು ಇದು ಉತ್ತರ ಭಾರತದಲ್ಲಿ ಸಾಕಷ್ಟು ನಡೀತಿದೆ ನೀಟ್ ಸಲುವಾಗಿ. ಯಾಕಂದ್ರೆ ಮೊದಲು ಏನಾಗ್ತಿತ್ತು, ನೀಟ್ ಇದ್ದಿದ್ದು ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು. ಆಯಾ ರಾಜ್ಯದ ಮಕ್ಕಳ ತೆಗೆದುಕೋ ಜೊತೆಗೆ ನೆರೆಯ ರಾಜ್ಯಗಳ ಮಕ್ಕಳಿಗೆ ಸಹಿತ ಒಂದು ಅವಕಾಶ ಕೊಟ್ಟಿದ್ರು. ಆದರೆ ಇಲ್ಲೂ ಗದ್ದಲಗಳಾಗ್ಲಿಕ್ಕೆ ಶುರುವಾಗಿಬಿಟ್ಟು ಕರ್ನಾಟಕದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಅಥವಾ ಇವತ್ತು ತೆಲಂಗಾಣದಲ್ಲಾಗಿರ್ಬೋದು, ಅಥವಾ ಈ ಬಾಜು ಇದ್ದಂಥ ಒಂದು ಒಡಿಶಾದಲ್ಲಾಗಿರ್ಬೋದು, ಯಾವುದೇ ಆಸಾಮ್ ಇರಲಿ, ಎಲ್ಲೂ ಇರಲಿ, ಎಲ್ಲ ಕಡೆಯೂ ಅಲ್ಲಿಯೂ ಸಹಿತ ರಾಜ್ಯಗಳ ಮಟ್ಟದಲ್ಲೇ ಈ ಗದ್ದಲ ನಡೆದಾಗ ಸೆಂಟ್ರಲ್ಗೆ ಹಾಕಿದ್ರು ನಡಿಬಾರದು ಅಂತೇಳಿ. ಈಗ ಅಲ್ಲೂ ಅದು ನಡೆದು